ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾನೊಂದು ಮಂಗಳೂರು ಸೌತೆಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿ ಬೇಳೆ ಚಿಕ್ಕ ಕಪ್ಪಲ್ಲಿ. ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು, ನಮ್ಮ ಮನೆಯಲ್ಲೇ ಆಗಿರೋದು ಸೌತೆಕಾಯಿ ತುಂಬ ಚೆನ್ನಾಗಿತ್ತು, ನಮ್ಮ ಮನೆ ಹಿತ್ತಲಲ್ಲೇ ಆಗಿರೋದು. ಅದನ್ನು ಇವತ್ತು ಸಾಂಬಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಳೆನ ಹಾಗೆ 1 ಸ್ಪೂನು ಎಣ್ಣೆ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ನೀರು ಅದಕ್ಕೆ ಎಷ್ಟು ಬೇಳೆ ಬೇಯುವಷ್ಟು ನೀರು ಹಾಕಿಬಿಟ್ಟು 3 ಸೀಟಿ ಹಾಕ್ತೀನಿ. 3 ಸೀಟಿ ಹಾಕಿ, ಜಾಸ್ತಿ ಬೇಳೆ ಹಾಕಬಾರ್ದು, ತೆಂಗಿನಕಾಯಿನೇ ಬೇಕು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ತೋಟದಲ್ಲಿ ಬೆಳೆದಿರೋದು ಇದನ್ನು ಇವತ್ತು ತುಂಬ ಚೆನ್ನಾಗಿರೋ ಒಂದು ಸೌತೆಕಾಯಿ ಸಾಂಬಾರು ಮಾಡ್ತೀನಿ. ನೋಡಿ, ಸೌತೆಕಾಯಿ ಏನಂದರೆ ಆ ಕಡೆ ಈ ಕಡೆ ಸ್ವಲ್ಪ ತಿರ್ಸ್ಕೊಂಡು ಉಜ್ಜಿದ್ರೆ ಅದರೊಳಗಿರೋ ಕೈ ಅಂಶ ಎಲ್ಲ ಹೋಗಿಬಿಡುತ್ತೆ. ಎರಡೂ ಕಡೆಯೂ ಈ ಥರ ಉಜ್ಜಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು ಸೌತೆಕಾಯಿ. ನೋಡಿದರೆ ಹಾಗೆ ಹಸಿನ ತಿನ್ನಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ನಾವು ಮನೆಯಲ್ಲೇ ಬೆಳೆಸಿರೋದು, ಫಸ್ಟ್ ಆಗಿರೋದು ಇದು ನಮ್ಮ ತೋಟದಲ್ಲಿ. ನೋಡಿ, ಇದನ್ನೆಲ್ಲ ಕ್ಲೀನಾಗಿ ಎಲ್ಲ ಚಿಕ್ಕದಾಗಿ ಹಚ್ಕೊತೀನಿ. ತಿರಳೆಲ್ಲ ತೆಗೆದುಬಿಟ್ಟು ತುಂಬ ದೊಡ್ಡದು ಪೀಸ್ ಮಾಡಬಾರ್ದು, ಚಿಕ್ಕ ಪೀಸ್ ಮಾಡಿಬಿಟ್ಟು ಹಾಗೆ ಈ ಮಂಗಳೂರು ಸೌತೆಕಾಯಿ ಮಾಡೋ ರೀತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ, ಕೆಲವರು ದೇವಸ್ಥಾನದಲ್ಲಿ ಮಾಡ್ತಾರೆ ನೋಡಿ, ಆ ಥರ. ಈಗ ಹೋಲ್ ಪೀಸೆಲ್ಲ ಚೆನ್ನಾಗಿ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿತ್ತು ಅಂದರೆ. ಅದು ಹಾಗೆ ನೀರು ಹಾಕಿ 2-3 ಸತಿ ತೊಳಿತೀನಿ. ಕೈ ಅಂಶ ಏನೂ ಇರಲ್ಲ ಸಾಮಾನ್ಯ, ಯಾಕಂದರೆ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ಉಜ್ಜುತ್ತೀವಲ್ಲ, ಅದರಲ್ಲಿ ಕೈ ಅಂಶ ಹೋಗುತ್ತೆ. ಮುಳ್ಳು ಸೌತೆಕಾಯಿನಾದರೂ ಹಾಗೆ ಮಾಡಬೇಕು. ಆಯಿತು, ಬೆಂತು ನೋಡಿ, ಇದು ತೊಳೆದಾಯಿತು. ಈಗ ಅದನ್ನು ತೊಳೆದ್ಬಿಟ್ಟು ಹಂಗೆ ಸೈಡ್ ಇಟ್ಟೆ, ಒಂದು ಮಸಾಲ ರೆಡಿ ಮಾಡ್ಕೊತೀನಿ. ಇವಾಗ ಅದಕ್ಕೆ ಸಾಮಾನು ಆವಾಗಲೇ ಹುರಿದು ಮಾಡಬೇಕು, ಆವಾಗಲೇ ಹುಳಿ ಚೆನ್ನಾಗಿರೋದು. ಈಗ 1 ಚಮಚ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ 1/4 ಚಮಚ ಮೆಂತಿ ಕಾಳು, ಧನಿಯಾ 2 ಚಮಚ, ಮೆಂತ್ಯ, ಆಮೇಲೆ ಜೀರಿಗೆ 1 ಚಮಚ. ಇದು ಹಾಕಿ ಸಣ್ಣ ಉರಿಯಲ್ಲೇ, ತುಂಬ ಸಣ್ಣ ಉರಿ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂದರೆ ಸಿಡಿದೋಗ್ಬಿಡುತ್ತೆ. ಇದು ಘಮ ಬರೋ ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಇವಾಗ ಜೀರಿಗೆ ಹಾಕ್ತೀನಿ. ಜೀರಿಗೆ ಅಂದರೆ ಸ್ವಲ್ಪ ಬೇಗ ಇದಾಗತ್ತೆ, ಅದಕ್ಕೋಸ್ಕರ. ಇದು ಮೆಂತ್ಯ ಕಾಳೆಲ್ಲ ಗಮ್ಮಂತ ಪರಿಮಳ ಬರ್ತಾಯಿದೆ. ಹಾಗೆ 6 ಬ್ಯಾಡಿಗೆ ಮೆಣಸಿನ್ಕಾಯಿ, 7-8 ಎಸಳು, ಕರಿಬೇವು, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಇರೋದು ಈ ಹುಳಿಗೆ, ಮಂಗಳೂರು ಹುಳಿಗೆ, ಸೌತೆಕಾಯಿ ಹುಳಿಗೆ. ಇದು ನೋಡಿ, ಇವಾಗ 1 ಕಪ್ಪು ಹಸಿ ತೆಂಗಿನಕಾಯಿ. ನಾನೇನಂದರೆ ತೆಂಗಿನಕಾಯಿ ಸಮೇತ ಇದ್ರ ಜೊತೆನೇ ಚೆನ್ನಾಗಿ ಹುರ್ಕೊತೀನಿ. ಅದಕ್ಕೆ ಬೇಳೆಗೆ ಹಾಕಿದ್ದೀನಿ ಅರಿಶಿನ, ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫುಲ್ ಗಮ್ಮನ್ನೋ ತನಕ ಅದನ್ನು ಹುರಿಬೇಕು. ಸೇಮ್ ಮದುವೆ ಮನೆ ಥರನೇ ಇರುತ್ತೆ, ಮಾಡಿ ನೋಡಿ ಒಂದು ಸರ್ತಿ. ಏನಂದರೆ ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ, ಆಮೇಲೆ ಟೊಮೆಟೊನೂ ಹಾಕಲ್ಲ ನಾನು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇಲ್ಲಾಂದರೆ ಹೇಗೆ ಸಾಂಬಾರು ಮಾಡ್ತೀವಿ ಅಂತೀವಲ್ಲ, ಆದರೆ ಇದು ನೋಡಿ. ಈಗ ಸೌತೆಕಾಯಿನೆಲ್ಲ ಪೀಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹಾಕ್ತೀನಿ, ಆಮೇಲೆ ಮತ್ತೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ಓಪನಲ್ಲೇ ಚೆನ್ನಾಗಿ ಬೇಯಿಸ್ತೀನಿ. ಬೇಯ್ತಾ ಇದೆ. ಆ ಕಡೆ ಮಸಾಲ ಹುರಿದು ಇಟ್ಕೊಂಡಿನಿ, ಅದು ತಣ್ಣಗಾಗ್ತಾ ಇದೆ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ.
ಉಪ್ಪು ಆಲ್ರೆಡಿ ಫಸ್ಟೇ ಹಾಕಿದ್ದೆ. ಈಗ ಬೇಯ್ತಾ ಇರುವಾಗ ಬೆಲ್ಲ, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಊರಿಂದ ಬೆಲ್ಲ ತಂದಿದ್ದೀವಿ, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಇದೆಲ್ಲ ಒಟ್ಟು ಮುಚ್ಚಿ ಇಟ್ಬಿಟ್ರೆ, ನಮ್ಮ ಅಮ್ಮ ಇದೇ ಥರ ಮಾಡ್ತಾಯಿದ್ರು ಮುಂಚೆ ಸೌತೆಕಾಯಿ ಹುಳಿ. ಹಾಗೆ ಬೇಯ್ತಾ ಇದೆ ನೋಡಿ. ತುಂಬ ಗಮ್ಮಂತತೆ, ಫುಲ್ಲು ಮೆತ್ತಗಾಗೋ ತನಕ ಬಿಡಬೇಕು. ಅದೇನು ಹಂಗೆ ಬೇಗ ಆಗಲ್ಲ, ಮೆತ್ತಾಗ್ತಾಯಿದೆ. ಸ್ವಲ್ಪ ಸಿಮ್ ಮಾಡ್ತೀನಿ ಗ್ಯಾಸ್ ಫ್ಲೇಮು. ಹಾಗೆ ಮಸಾಲ ಒಂದು ರುಬ್ಕೊಂಡು ಬರಬೇಕು ಇವಾಗ. ರುಬ್ಬಿದ ಮಸಾಲ ಹಾಕ್ಬಿಡ್ತೀನಿ. ಆಯಿತು ನೋಡಿ, ಅದು ತಣ್ಣಗಾದ್ಮೇಲೆ ರುಬ್ಕೊಂಡೆ. ಇವಾಗ ಹುಣಸೆ ಹಣ್ಣು ಇದ್ರೂ ಜೊತೆಗೆ ರುಬ್ಬುವಾಗ ಹಾಕ್ಬೋದು. ಇವಾಗ ನಾನು ಹುಣಸೆ ಹಣ್ಣಿಂದು ಜ್ಯೂಸ್ ಅಲ್ವಾ, ಇದು ಲಿಕ್ವಿಡ್ ಥರ ಬರುತ್ತೆ, ಅದು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಹುಳಿ, ಬೆಲ್ಲ, ಉಪ್ಪು, ಖಾರ ಎಲ್ಲ ಇದ್ರೇ ಸೌತೆಕಾಯಿ ಹುಳಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸತಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇವತ್ತಂತೂ ಬೊಮ್ಮಟ್ಟಾಗಿತ್ತು. ನಾನು ಮಾಡಿ ನೋಡಿ, ಊಟ ಮಾಡಿ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಕುದೀತಾ ಇದೆ ಸಣ್ಣ ಬೆಂಕಿಯಲ್ಲಿ. ಯಾಕಂದರೆ ಸ್ವಲ್ಪ ಇದು ತೆಂಗಿನಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ. ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಇವಾಗ ಹಾಕಬೇಕು ಬೇಳೆ. ಹೀಗೆ ಕುದೀತಾ ಇದೆ ಸಣ್ಣ ಉರಿಯಲ್ಲಿ. ಇದು ಅರ್ಜೆಂಟಾಗಿ ಮಾಡಬಾರ್ದು, ತುಂಬ ಪೇಷನ್ಸಿಂದ ಮಾಡಬೇಕು ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಇಲ್ಲ ಅಂದರೆ ನಾನು ಮಾಡಿರೋದು ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಇದೆ. ಈಗ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಬೇಳೆ, ಅದು ಫುಲ್ಲು ಪೇಸ್ಟ್ ಥರ ಆಗಿದೆ. ಅದನ್ನು ಹಾಕಿ ಕುದಿಸ್ಬಿಟ್ಟೆ. ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಒಗ್ಗರಣೆ ಕೊಡಬೇಕಲ್ಲ. ಒಗ್ಗರಣೆಗೆ ಏನು ಜಾಸ್ತಿ ಏನು ಬೇಡ, ಸ್ವಲ್ಪ ಒಂದೇ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಸಾಸಿವೆ ಒಂದು ಅರ್ಧ ಸ್ಪೂನು, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಗಮ್ಮಂತೆ, ತುಂಬ ಏನಿಲ್ಲ. ಇದಕ್ಕೂ 1-2 ಬ್ಯಾಡಗಿ ಮೆಣಸು ತುಂಡು ಮಾಡಿ ಹಾಕಬೇಕು. ಒಗ್ಗರಣೆಯಲ್ಲೇ ಇರೋದು ನೋಡಿ. ಕರಿಬೇವು ಸೊಪ್ಪು ಜಾಸ್ತಿನೇ ಹಾಕಿದ್ದೆ, ಗಮ್ಮಂತ ಇದೆ. ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಿ. ಇದಕ್ಕೆ ಏನಂದರೆ ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ವಲ್ಲ, ಅದಕ್ಕೆ ಹಿಂಗೆ ಹಾಕಲೇಬೇಕಾಗುತ್ತೆ. ಹಿಂಗೆ ಹಾಕ್ತೀನಿ. ಆಯಿತು ನೋಡಿ, ಒಗ್ಗರಣೆನಂತೂ ಕೊಟ್ಬಿಟ್ರೆ ಸಾರು ಮುಗ್ದೇ ಹೋಯಿತು. ಹುಳಿ, ಮಂಗಳೂರು ಸೌತೆಕಾಯಿ ಹುಳಿ ದೇವಸ್ಥಾನದಲ್ಲಿ ತಿಂದ ನೆನಪಾಗ್ಬೋದು. ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್. ಆಯಿತು, ಮುಗೀತು. ಓಕೆ ಫ್ರೆಂಡ್ಸ್, ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಹಾಕ್ತೀನಿ. ಅಲ್ಲಿಯ ತನಕ ಕಾಯ್ತಾ ಇರಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.